ಸ್ನೇಹಿತರೆ ನಮಸ್ಕಾರ, ನಾನು ಮೆಗಳೆ ಭಾಸ್ಕರ್. ಮತ್ತೆ ಬಂತು ರೀ ಅದೇ ಹಳೆ ತಟ್ಟೆ, ಅದೇ ವಿಷದ ಮಾತು. ಈ ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಇದ್ದಾರಲ್ಲ, ಇವತ್ತು ಮತ್ತೆ ವಿಧಾನಸಭೆಯಲ್ಲಿ ನಿಂತು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾನೆ. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಅಣ್ಣ ಉದಯನಿಧಿ, ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕಣಪ್ಪ. ನಿಮ್ಮಪ್ಪ ನಿಮ್ಮ ಅಜ್ಜ ಎಲ್ರೂ ಸನಾತನದಿಂದಲೇ ಬಂದಿದ್ದು ಅನ್ನೋದನ್ನ ಮರೆತು ಅದೇ ಧರ್ಮದ ಮೇಲೆ ವಿಷ ಕಾರ್ತಿಯಲ್ಲ. ನಿನಗೆ ನಿಜಕ್ಕೂ ಧರ್ಮದ ಬಗ್ಗೆ ಏನಾದ್ರೂ ಗೊತ್ತಾ? ಪಾರ್ಲಿಮೆಂಟ್ ಅಂದ್ರೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಅಲ್ಲಿ ನಿಂತು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ದ್ರೋಹ ಬಗೆತಾರ ಕೆಲಸ ಮಾಡ್ತಾ ಇದೀಯ. ಸನಾತನ ಧರ್ಮ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಅದು ಮನುಷ್ಯರನ್ನ ಒಡೆಯೋ ಕೆಲಸ ಮಾಡೋದಿಲ್ಲ, ಮನುಷ್ಯರನ್ನ ಪ್ರೀತಿಯಿಂದ ಜೋಡಿಸುತ್ತೆ, ಸಂಸ್ಕಾರನ ಕಲಿಸುತ್ತೆ. ಅಂತ ಸನಾತನ ಧರ್ಮವನ್ನ ಮಲೇರಿಯಾ, ಡೆಂಗ್ಯೂ ಅಂತ 2023 ಮಾತಾಡಿದ್ದೆ. ಅದಕ್ಕೆ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಬುದ್ಧಿವಾದ ಹೇಳ್ತು. ಅದು ಸಾಲಿಲ್ವ ನಿನ್ಗೆ? ಮತ್ತೆ ಅದೇ ತಪ್ಪು, ಅದೇ ದ್ವೇಷ. ಸನಾತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಇಡೀ ಭಾರತೀಯ ಸಂಸ್ಕೃತಿಯನ್ನೇ ನಾಶ ಮಾಡಬೇಕು ಅನ್ನೋ ನಿನ್ನ ಹುನ್ನಾರ, ನಿನ್ನ ಹಿಂದೂ ವಿರೋಧಿ ಮನಸ್ಥಿತಿಯನ್ನು ಇಡೀ ದೇಶ ಕಾಣಿಸುತ್ತೆ. ನೆನ್ಪಿಟ್ಕೋ, ಮೊಘಲರು ಹೋದ್ರು, ಬ್ರಿಟಿಷರು ಹೋದ್ರು, ಆದ್ರೆ ಸನಾತನ ಧರ್ಮ ಅಜರಮರ, ಅದು ಶಾಶ್ವತ. ನಿನ್ನಂತಹ ದ್ವೇಷದ ರಾಜಕಾರಣಿಗಳು ಬರ್ತಾರೆ, ಹೋಗ್ತಾರೆ. ಛೀ, ನಿನಗೆ ಧಿಕ್ಕಾರ ನನ್ನ ಕಡೆಯಿಂದ. ಸನಾತನ ಧರ್ಮದ ಮೇಲೆ ಅವಹೇಳನಕಾರಿ ಮಾತು ಆಡಿದ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ಗೆ ನನ್ನ ಧಿಕ್ಕಾರ. ಈ ದ್ವೇಷದ ರಾಜಕಾರಣವನ್ನ ಜನ ಯಾವತ್ತೂ ಒಪ್ಪೋದಿಲ್ಲ. ಜೈ ಶ್ರೀರಾಮ್, ಜೈ ಸನಾತನ್.